ಅದೇ ಟೈಮ್ಗೆ ಕುರುಬರು ಸಂಘದ್ದು ಒಂದು ಮಠದ ಪೂಜೆಗೆ ಮುಖ್ಯಮಂತ್ರಿಗಳು ಬಂದರು. ಅದರಲ್ಲಿ ಭಾಗವಹಿಸಿದ್ದು ನಾನು ವಹಿಸಿದ್ದೆ, ಈಶ್ವರಪ್ಪನವರು ವಹಿಸಿದ್ರು. ಅಲ್ಲಿ ಸ್ವಲ್ಪ ಸ್ಟಾರ್ಟ್ ಆಯ್ತು ಸೋಷಿಯಲ್ ಮೀಡಿಯಾದಲ್ಲಿ. ಸಿದ್ದರಾಮಯ್ಯ ಅವರು ಪಾಪ ಪ್ರೀತಿಯಿಂದ ಹೆಗಲ ಮೇಲೆ ಕೈ ಹಾಕಿ ನೀನೋ ಕಾಂಗ್ರೆಸ್ಸಲ್ಲಿದ್ದೆ, ಬಿ ಜೆ ಪಿಗೆ ಹೊಟ್ಟೋದೆ, ಹಂಗೂ ಏನೋ ಕಷ್ಟಪಟ್ಟು ಗೆದ್ದಿದೆಯಾ ಅದು ಇದು ಅಂತೇಳಿ ಹೇಳಿದ್ರು. ಈ ಕುರುಬರು ಮಠ ಇಲ್ಲಿ ನಿನ್ನ ಕ್ಷೇತ್ರದಲ್ಲಿ ನಡೀತದೆ, ಅವ್ರಿಗೇನು ಅನುದಾನ ಬೇಕು ಮತ್ತೊಂದು ಬೇಕು, ಅವ್ರು ಸಹಾಯ ಮಾಡಿ ಅಂತೇಳಿ ಹೆಗಲ ಮೇಲೆ ಕೈ ಹಾಕಿ ಹೇಳಿದ್ರು, ಮುಗೀತು. ನೆಕ್ಸ್ಟು ಡಿ ಕೆ ಶಿವಕುಮಾರ್ ಬಂದರು ಕಾನ್ಸ್ಟಿಟ್ಯೂನ್ಸಿ ಕೆಂಪೇಗೌಡ ಬಡಾವಣೆಗೆ. ಆಗಲೂ ನಾನು MLAಗೆ ಅಟೆಂಡ್ ಮಾಡಿ ಪ್ರಾಬ್ಲಮ್ಸ್ ಏನಿದೆ ಗಮನಕ್ಕೆ ತಂದೆ. ಸಿದ್ದರಾಮಯ್ಯ ಬಂದಾಗಲೇ 50% ಇವರು ಸೋಷಿಯಲ್ ಮೀಡಿಯಾದಲ್ಲಿ ಹಬ್ಬಿಸ್ಬಿಟ್ಟಿದ್ರು. ಹೊರಟ್ರು. ಶಿವಕುಮಾರ್ ಬಂದ್ಮೇಲೆ ಹೊರಟ್ರು ಅಂತ. ಇದು ಅವ್ರವರೇ ಮಾಡ್ಕೊಂಡು ಯಾರು ಇದನ್ನ ಕ್ರಿಯೇಟ್ ಮಾಡಿದ್ ಯಾರು ಅಂತ? ಲೋಕಲ್ ಅಲ್ಲೇ ಯಾಕೆ ಈಗ ನಿಮ್ ಮೇಲೆ ಯಾಕೆ ಸರ್ ಅಷ್ಟೊಂದು ವಿರೋಧ ಯಾಕೆ? ಅಂದ್ರೆ ಏನಾಗ್ತದೆ, ಯಾರೋ MLA ಆಸೆ ಇಟ್ಕೊಂಡಿರ್ತಾರೆ ಬಿಜೆಪಿಲಿ. ಈಗ ನಾನು ಬಂದು ಸೆಟ್ಲ್ ಆಗ್ತಾ ಇದ್ದೀನಿ, ಸೆಟ್ಲ್ ಆದರೆ ಅವ್ರಿಗೆ ಅವಕಾಶ ತಪ್ತದೆ ಅಂತಕ್ಕಂಥ ಉದ್ದೇಶ ಇರಬೇಕೇನೋ. ಯಾಕೆಂದರೆ ಅವರು ಮಾತಾಡೋದು ಆಡಿಯೋದಲ್ಲಿ ಈ ನನ್ನ ಮಗನ ಸೋಲಿಸ್ಬೇಕು, ಅದೇ ಲ್ಯಾಂಗ್ವೇಜ್ ಯೂಸ್ ಮಾಡಿದ್ದಾರೆ, ಅದೇ ಮಾಡಿದ್ದಾರೆ. ಈ ನನ್ನ ಮಗನ್ನ ಈ ಚುನಾವಣೆಯಲ್ಲಿ ಸೋಲಿಸಿದ್ರೆ ನೆಕ್ಸ್ಟ್ ಚುನಾವಣೆಗೆ ನಮ್ಮಲ್ಲೊಬ್ಬರಿಗೆ ಅವಕಾಶ ಆಗ್ತದೆ. ಎಂಟೈರ್ ಮೂಲ ಬಿಜೆಪಿಯವರು ಒಂದಾಗಿ ಅವ್ರ ವಿರುದ್ಧ ಮಾಡ್ತಾ ಇದೀವಿ ಅಂತೇಳಿ ಮಾಡಿದ್ದಾರೆ. ಆ ನಿಮ್ಮ ಪವರ್ ಟಿವಿ ಬಂದಾದ್ಮೇಲೆ ಅವ್ರು ಸಸ್ಪೆಂಡ್ ಮಾಡಿದ್ದು ಅದಲ್ಲಿ ಬಂದಿದೆ. ಅದಾದ್ಮೇಲೂ ಕೂಡ ನಾನೇನು ಅದನ್ನ ತಲೆ ಕೆಡ್ಸ್ಕೊಳ್ಳೋದಲ್ಲಿ ಮತ್ತೊಂದಲ್ಲಿ ಮಾಡ್ತಾ ಇಲ್ಲ. ಸಡನ್ ಆಗಿ ಅವ್ರನ್ನ ತಗೊಬಿಟ್ರು, ವಾಪಸ್ ತಗೊಂಡ್ರು. ಅಂದ್ರೆ ಒಬ್ಬ ಶಾಸಕನಿಗೆ ನೆಸೆಸಿಟಿ ಇಲ್ಲ ಅಂದಂಗಾಯ್ತು. ಮಾನ್ಯತೆ ಇಲ್ಲ. ಒಬ್ಬ ಕಾರ್ಯಕರ್ತನಿಗೆ ನೀವು ಮಾನ್ಯತೆ ಕೊಡೋದಾದ್ರೆ ನನ್ನ ಅವಶ್ಯಕತೆ ನಿಮ್ಗೆ ಇಲ್ಲ ಅಂತಂದ್ರೆ ಅದಕ್ಕೆ ನಾನೇನ್ ಮಾಡಿದೆ, ನನ್ನ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತ ವಿಷಯಕ್ಕೆ ಮಾತ್ರ ಇಂಟರ್ಫಿರೆನ್ಸ್ ಆಗ್ತೀನಿ.